ಎಲ್ಲರಿಗೂ ನಮಸ್ಕಾರ. ನಾವು ಮಂತ್ರಾಲಯಕ್ಕೆ ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಟೈಮಿಂದ ಯೋಚನೆ ಮಾಡಿದ್ದೆ. ಬಟ್ ಹಾಕಲಾಗಲಿಲ್ಲ. ಸೊ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಮುಂಚೆ ನಮಗೊಂದು ಭಯ ಇತ್ತು. ಹೌದಾ, ನಾವು ಮಂತ್ರಾಲಯಕ್ಕೆ ಹೋಗೋಕ್ಕಾಗತ್ತಾ, ನಾವೇ ಲೇಡೀಸು ಹೇಗೆ ಹೋಗೋದು, ನಮಗೇನೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಸೊ ನಾವು ಏನು ಮಾಡಿದ್ವಿ, ಒಂದು ತಿಂಗಳ ಮುಂಚೆನೇ ನಾವು ಇದು ಒಂದೇ ಭಾರತಲ್ಲಿ ಬೆಂಗಳೂರಿಂದ ನಾವು ಮಂತ್ರಾಲಯ ರೋಡಿಗೆ ಟ್ರೈನ್ ಬುಕ್ ಮಾಡಿದ್ವಿ. ಆಮೇಲೆ ಇದರಲ್ಲಿ ಬುಕ್ ಮಾಡಿದ್ವಿ. ಆಮೇಲೆ ನಾವು ಇದು ವೆಬ್ಸೈಟ್ ಅಂದರೆ 1 ಮಂತ್ ಬಿಫೋರ್ ನೀವು ಮಂತ್ರಾಲಯಕ್ಕೆ ಹೋಗೋದು 1 ತಿಂಗಳು ಮುಂಚೆನೇ ಏನಾದರೆ ಪ್ಲ್ಯಾನ್ ಮಾಡೋದಾದರೆ ನೀವು ಒಂದು ಕೆಲಸ ಮಾಡಿ. 1 ಮಂತ್ ಬಿಫೋರ್ ನೀವು ಒಂದು ಲಿಂಕ್ ಇರುತ್ತೆ, SRS ಮಠ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಇರುತ್ತೆ. ಆ ಲಿಂಕ್ ಓಪನ್ ಮಾಡಿದರೆ ನೀವು 1 ತಿಂಗಳು ಮುಂಚೆ ನೀವು ಅಲ್ಲಿ ರೂಮ್ ಬುಕ್ ಮಾಡ್ಬೋದು. ನಾವು ಅದೇ ಥರ ಬುಕ್ ಮಾಡಿಬಿಟ್ಟು ನಾವು ಹೋದ್ವಿ. ಹಾಸನದಿಂದ ನಾವು ಲೋಕಲ್ ಟ್ರೈನ್ ಹತ್ಬಿಟ್ಟು ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಯಶವಂತಪುರದಿಂದ ಮೆಟ್ರೋ ಹತ್ಕೊಬಿಟ್ಟು ನಾವು ಅಲ್ಲಿ ಸ್ವಾಮಿ ವಿವೇಕಾನಂದ ರೋಡಿಂದ ನಮಗೆ ಬೈಯಪ್ಪನಹಳ್ಳಿಯಿಂದ ಇತ್ತು ವಂದೇ ಭಾರತ್ ಟ್ರೈನು. ಸೊ ನಾವು ಅಲ್ಲಿಂದ ವಂದೇ ಭಾರತಲ್ಲಿ ನಾವು ಹೋದ್ವಿ. ತುಂಬ ಚೆನ್ನಾಗಿತ್ತು. ನಮಗೆ ಹೋಗಿದ್ದು ನಮಗೆ ಟಯರ್ಡೇ ಅನಿಸ್ಲಿಲ್ಲ. ಸೊ ಅಲ್ಲಿಂದ ಟ್ರೈನ್ ಇಳಿದ್ರೆ ಕೂಡ ಅಲ್ಲಿ ಆಟೋ ಇರುತ್ತೆ. ಸೊ ಒಂದು ಆಟೋದಲ್ಲಿ 12-15 ಜನ ಹಾಕ್ತಾರೆ. ಪರ್ ಪರ್ಸನಿಗೆ 50 ರುಪೀಸ್ ಏನೋ ತಗೋತಾರೆ. ಸೊ ಆರಾಮ್ಸೆ ಹೋಗ್ಬೋದು. ನಾವು ಹೆಂಗೂ ಆಲ್ರೆಡಿ ನಾವು ಫಸ್ಟಿಗೆ ರೂಮ್ ಬುಕ್ ಮಾಡಿದ್ರಿಂದ ನಾವು ಆ ಅಡ್ರೆಸ್ ಹೇಳಿದ್ವಿ. ಸೊ ಅವ್ರು ನಮ್ಮನ್ನು ನಿಧಾನಕ್ಕೆ ನೀಟಾಗಿ ನಮ್ಮನ್ನು ಕರ್ಕೊಂಡು ಹೋದರು. ಸೊ ನಾವು ಹಾಗೇ ಹೋಗ್ತಾ ಅಂದರೆ ನಾವು ಹೋಗಿದ್ದು ಅಂದರೆ ಆ್ಯಕ್ಚುಲಿ ನಾವು ನಮಗೆ ಬೆಂಗಳೂರಿಂದ 2:50 ಮೋಸ್ಟ್ಲಿ ನಾವು ಅಲ್ಲಿಗೆ ಹೋಗುವಾಗ 8:15 ಆಯಿತು. ಸೊ ನಮಗೆ ಟ್ರೈನಲ್ಲಿ ಹೋಗಿದ್ದೇನು ಟಯರ್ಡ್ ಅನಿಸ್ಲಿಲ್ಲ. ಬಟ್ ಅಲ್ಲಿ ಮಂತ್ರಾಲಯ ರೋಡಿಂದ ನಮಗೆ ಅಲ್ಲಿ ಮಂತ್ರಾಲಯಕ್ಕೆ ಆಲ್ಮೋಸ್ಟ್ ಒಂದು 15 to 16 ಕಿಲೋಮೀಟರ್ ಇರ್ಬೋದು. ಸೊ ನಾವು ಹಾಗಾಗಿ ಆಟೋದಲ್ಲಿ, ಯಾಕಂದರೆ ನಾವು ಬರೀ ಫ್ರೆಂಡ್ಸ್ 5 ಜನ ಲೇಡೀಸು ಹೋದ್ರಿಂದ ನಮಗೇನೋ ಒಂಥರ ಗಾಬರಿ. ಯಾಕಂದರೆ ಪ್ರತಿ ಸಲವೂ ಫ್ಯಾಮಿಲಿ ಜೊತೆ ಹೋಗ್ತಾಯಿದ್ವಿ, ಮನೆಯಲ್ಲಿ ಗಂಡ ಸೊ ಅವರು ಎಲ್ಲ ಕೇರ್ ತೊಗೋತಾಯಿದ್ರು, ಅವರೆಲ್ಲ ಮಾಡ್ತಾಯಿದ್ರು. ಸೊ ಈಗ ನಮ್ಮ ಮೇಲೆ ಜವಾಬ್ದಾರಿ ಇತ್ತು. ನಮಗೆ ಅಂದರೆ ಮೈಯೆಲ್ಲ ಕಣ್ಣು. ಯಾಕಂದರೆ ನಮ್ಗೆ ಭಯ, ಯಾಕಂದರೆ ಫಸ್ಟ್ ಟೈಮ್ ಹೊರಗಡೆ ಬಂದಿದ್ದೀವಿ. ಸೊ ಅಲ್ಲಿ ಆ ಸನ್ನಿಧಾನಕ್ಕೆ ಹೋದಾಗ ನಿಜವಾಗ್ಲೂ ನಮ್ಮಲ್ಲಿ ಅದೇನು ಅದ್ಭುತ ಅನ್ನೋದು ಅಂದರೆ ನಿಜ, ಅದು ಬಾಯಲ್ಲಿ ಹೇಳೋಕ್ಕಾಗಲ್ಲ. ಏನೋ ಒಂಥರ ಧೈರ್ಯ, ಮಾನಸಿಕವಾಗಿ ಏನೋ ಒಂಥರ ನೆಮ್ಮದಿ ಎಲ್ಲ ಆ ಸ್ಥಳಕ್ಕೆ ಬಂದಾಗ ಸಿಕ್ತು. ಸೊ ನಾವು ಹೀಗೆ ನಮ್ಮ ಅಲ್ಲಿ ಮಠ ನೋಡಿ ಈ ಥರ ಇರುತ್ತೆ. ನಾವು ಇರೋ ರೂಮಿಗೆ ಹಿಂಗೆ ಬಂದ್ವಿ. SRS ಮಠದಲ್ಲಿ ಬೃಂದಾವನ ಇದರಲ್ಲಿ ನಾವು ಸ್ಟೇ ಆಗಿದ್ವಿ. ಸೊ ನಾವು ನಮ್ಮ ಲಾಡ್ಜಿಗೆ ಬಂದ್ವಿ. ಸೊ ಅಲ್ಲೇನಾಗಿರುತ್ತಂದರೆ ಒಂದು ರೂಮಲ್ಲಿ ಇಬ್ಬರನ್ನ ಸ್ಟೇ ಆಗಕ್ಕೆ ಬಿಡ್ತಾರೆ. ಸೊ ನಾವು ಬುಕ್ ಮಾಡಬೇಕಾದ್ರೆ ಒಂದು ಜಿಮೇಲಲ್ಲಿ 2 ರೂಮು ಬುಕ್ ಮಾಡ್ಬೋದು. ಸೊ ಹಂಗಾಗಿ ನಾವು 6 ಜನ ಫ್ರೆಂಡ್ಸ್ ಇದ್ವಿ. ಸೊ ನಾವು 3 ರೂಮ್ ಬುಕ್ ಮಾಡಿದ್ವಿ. ಸೊ ನನ್ನ ಫ್ರೆಂಡ್ಸವರಿಗೆ ಒಬ್ಬರಿಗೆ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಸಿಕ್ತು, ಮತ್ತು ನಮಗೆ 3rd ಫ್ಲೋರಲ್ಲಿ ಸಿಕ್ತು. ಸೊ ನಮ್ಮ ರೂಮು ಓಕೆ ಪರವಾಗಿಲ್ಲ. ಅಂದರೆ ಅದರಲ್ಲಿ ಆ್ಯಕ್ಚುಲಿ ಅವ್ರು ರೂಮ್ ಕೊಡಬೇಕಾದ್ರೆ ಇಲ್ಲಿ ಬಿಸಿನೀರಿಲ್ಲ, ಆಮೇಲೆ ಲಿಫ್ಟ್ ಇಲ್ಲ, ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಬಟ್ ಎಲ್ಲನೂ ಇದೆ. ಬಿಸಿನೀರು ಇದೆ, ಲಿಫ್ಟು ಇದೆ. ಬಿಸಿನೀರು ಅಂದರೆ ನಿಮಗೆ 5 ಗಂಟೆ ಮೇಲೆ ಬರುತ್ತೆ. ಬಟ್ ನಾವು ಏನಂದರೆ ರಾತ್ರಿ 8 ಗಂಟೆಗೆ ಹೋಗಿದ್ವಲ್ಲ. ಸೊ ನಾವು 9:30-10 ಗಂಟೆಗೆ ಮಲ್ಕೊಂಡು ಬೇಗ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಣ ಅಂತ ನಮಗೆ ಗುರುವಾರನೇ ದರ್ಶನ ಮಾಡಬೇಕಿತ್ತು. ಸೊ ನಾವು ಗುರುವಾರ ಬೆಳಗ್ಗೆ ಬೇಗ ಎದ್ವಿ. ನಾವು ಬೆಳಿಗ್ಗೆ ಬೇಗ 4 ಗಂಟೆಗೆ ಎದ್ದಾಗ ನಮ್ಗೆ ಅಷ್ಟೊಂದು ಬಿಸಿನೀರು ಬಂದಿರಲಿಲ್ಲ. ಸೊ ಅಲ್ಲಿ ಒಂದು 2 ಟ್ಯಾಪ್ ಇರುತ್ತೆ. ಈ ಕಡೆ ಬಿಸಿನೀರು ಟ್ಯಾಪ್ ಅಂದರೆ ಅಲ್ಲಿ ಆ ಟ್ಯಾಪ್ನ ಹೀಗೆ ಎತ್ತಬೇಕಿತ್ತು. ಸೊ ನಮಗೆ ಹಾಗೆ ಫಸ್ಟಿಗೆ ಗೊತ್ತಾಗಿಲ್ಲ. ಸೊ ಆಮೇಲೆ ಕಡೆಗೆ ಅದು ಗೊತ್ತಾಯಿತು, ಈ ಥರ ಮಾಡ್ಬೋದು ಅಂತ. ಆಮೇಲೆ ನೆಕ್ಸ್ಟ್ 5 ಗಂಟೆ ಮೇಲೆ ತುಂಬ ಸುಡು ಬಿಸಿನೀರು ಬರ್ತಾಯಿತ್ತು. ಸೊ ನಾವು ಚೆನ್ನಾಗಿ ಬಿಸಿ ಸ್ನಾನ ಮಾಡ್ಕೊಂಬಿಟ್ಟು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಬೆಳಗ್ಗೆನೇ 6 ಗಂಟೆಗೆ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ. ಎಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂದರೆ ನಿಜವಾಗ್ಲೂ ಅದು
ಎಷ್ಟು ಹೇಳಿದರೂ ಕಡಿಮೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಮನುಷ್ಯನಿಗೆ ಏನಾದರೆ ಮಾನಸಿಕವಾಗಿ ನೆಮ್ಮದಿ ಇಲ್ಲ ಅಂದರೆ ಒಂದೇ ಒಂದು ಸಲ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಂದು 5 ನಿಮಿಷ ನೀವು ಕೂತು ಬನ್ನಿ. ಆವಾಗ ನಿಮ್ಗೆ ಸಿಗೋ ನೆಮ್ಮದಿ ಎಷ್ಟು ದುಡ್ಡು ಕೊಟ್ಟರೂ ಸಿಗಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹಾಗೆ ದರ್ಶನ ಮಾಡಿಬಿಟ್ಟು ತುಂಬ ಚೆನ್ನಾಗಿ ನನಗೆ ದರ್ಶನ ಆಯಿತು. ಅಂದರೆ ನನ್ನ ಒಬ್ಬರು ಫ್ರೆಂಡು ಅನ್ನದಾನಕ್ಕೆ ರಿಸಿಪ್ಟ್ ಮಾಡಿದರು, ₹1000 ಚಿಲ್ಲರೆ ಕೊಟ್ಟಿದ್ದರು. ಸೊ ನಮಗೆಲ್ಲ 5 ಜನಕ್ಕೆ ಸಪ್ರೇಟಾಗಿ ಒಳಗಡೆನೂ ಬಿಟ್ಟಿದ್ದರು. ಸೊ ಹಾಗಾಗಿ ನಾವು ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ. ಕಣ್ಣು ಸಾಕು ಸಾಕು ಅನ್ನೋಷ್ಟು ಚೆನ್ನಾಗಿ ನಮ್ಗೆ ದರ್ಶನ ಆಯಿತು. ಸೊ ನಮಗೆ ಆ ಸ್ಥಳಕ್ಕೆ ಹೋದಾಗ ಏನಂದರೆ ಆ ಸ್ಥಳದಿಂದ ಅಂದರೆ ಅಲ್ಲೇ ಕೂತ್ಕೊಬಿಡೋಣ, ಇನ್ನೂ ಇಲ್ಲೇ ಸ್ಪೆಂಡ್ ಮಾಡೋಣ. ನಿಜವಾಗ್ಲೂ ರಾಘವೇಂದ್ರ ಸ್ವಾಮಿಯ ಒಂದು ಆ ಶಕ್ತಿನೇ ಆಗಿರ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ಭಕ್ತರ ದಂಡೇ ಅಲ್ಲಿ ಬಂದಿರುತ್ತೆ. ನಾವು ಹೋದಾಗ ಅಷ್ಟೊಂದು ರಶ್ ಇರಲಿಲ್ಲ, ಯಾಕಂದರೆ ನಾವು ಬೆಳಗ್ಗೆ ಬೇಗನೆ ನಾವು ದರ್ಶನ ಮಾಡೋಕ್ಕೆ ಹೋದ್ವಿ. ಸೊ ಹಾಗಾಗಿ ನಮ್ಗೆ ದರ್ಶನ ಇಲ್ಲ. ನಾವು ದರ್ಶನ ಮಾಡಿ ಹೊರ್ಗಡೆ ಬರೋ ಸಮಯದಲ್ಲಿ ಸಾಕಷ್ಟು ಜನ ಆ ಟೈಮಿಗೆ ಒಳಗಡೆ ಬಂದು ದರ್ಶನ ಮಾಡೋಕ್ಕೆಲ್ಲ ಬಂದಿದ್ದು. ಸೊ ನಾವು ಆರಾಮ್ಸೆ ದರ್ಶನ ಮಾಡಿಬಿಟ್ಟು ಅಲ್ಲಿ ಅಂದರೆ ವಸ್ತು ಸಂಗ್ರಹ ಅಂದರೆ ಅದು ಇಟ್ಟಿದ್ದನ್ನೆಲ್ಲ ನಾವು ಸ್ವಲ್ಪ ಚೆನ್ನಾಗಿ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ವೀಡಿಯೋ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಸ್ಥಳದಲ್ಲಿ ಕೂತ್ಕೊಬಿಟ್ಟು ನಾವು ಬಂದ್ವಿ. ಲೇಡೀಸ್ ಅವರು ಸಾಮಾನ್ಯ ಗೊತ್ತಲ್ಲ, ಏನಂದರೆ ಫೋಟೋ ವೀಡಿಯೋ ಯಾವ ಪ್ಲೇಸಿಗೂ ಹಾಗೆ ಬರೋಲ್ಲ. ಯಾಕಂದರೆ ಏನೋ ಒಂದು ಅದು ಮೆಮೊರೇಬಲ್ ಅಂತಲೇ ಹೇಳ್ಬೋದು. ನಮಗೆ ಆ ಸ್ಥಳಕ್ಕೆ ಹೋದಾಗ ಹಾಗೆ ಒಂಥರ ಅಲ್ಲಿ ಹಸಿರು ಗೋವುಗಳನ್ನೆಲ್ಲ ನೋಡಿದಾಗ ಅದನ್ನ ಬಿಡಬೇಕು, ಅದನ್ನ ಒಂದಷ್ಟು ನೋಡಬೇಕು. ಆಮೇಲೆ ಒಂಥರ ಆ ಸ್ಥಳದಲ್ಲಿ ನಮಗೆ ಕಾಲು ಈ ಕಡೆ ಇಡೋಕ್ಕೆ ಮನಸ್ಸಾಗ್ತಿರಲಿಲ್ಲ. ಅಂದರೆ ಅಷ್ಟು ಒಂಥರ ಆ ಸ್ಥಳದಲ್ಲೇ ಕಳೆಯೋಣ, ಒಂಥರ ಅಲ್ಲೇ ಇರೋಣ ಅಂತ ಹೇಳ್ಬಿಟ್ಟು ಅಷ್ಟು ಒಂಥರ ಅಲ್ಲಿನ ಶಕ್ತಿನೋ ಅಥವಾ ಒಂದು ಅಲ್ಲಿನ ವೈಬ್ರೇಷನ್ನು ನಿಜವಾಗ್ಲೂ ಒಂಥರ ತುಂಬ ಅದ್ಭುತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನಾವು ಅಲ್ಲೇ ಒಂದು ಸ್ವಲ್ಪ ಮತ್ತು ಕೂಡ ಅಲ್ಲೇ ನಾವು ಫೋಟೋ ವೀಡಿಯೋಸ್ ಕಷ್ಟಪಟ್ಟು ನಿಧಾನಕ್ಕೆ ನಿಧಾನಕ್ಕೆ ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೋಬೇಕು. ನಾವು ರೂಮಿಗೆ ಹೋಗ್ತಾ ಇದ್ವಿ. ಬಟ್ ನಮಗೆ ಏನಾಯಿತು ಅಂತ ಹೇಳಿದ್ರೆ ತಿಂಡಿ ತಿಂದಿದ್ವಿ. ಸೊ ನಮ್ಗೆ ಆಮೇಲೆ ಗೊತ್ತಾಯಿತು ಅಲ್ಲೇ ಆ್ಯಕ್ಚುಲಿ ನೀವು ಹೋದಾಗ ಮಂತ್ರಾಲಯದಲ್ಲಿ ಉಡುಪಿ ಹೋಟೆಲ್ ಅಂತ ಇದೆ, ಅಲ್ಲಿ ತುಂಬ ಚೆನ್ನಾಗಿದೆ ತಿಂಡಿ, ಊಟ ತಿಂಡಿ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಸೊ ನಾವು ಹಾಗಾಗಿ ಅಲ್ಲಿ ಇಲ್ಲಿ ರೂಮಿಗೆ ಬಂದುಬಿಟ್ಟು ರೆಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಅಲ್ಲಿ ಹೋಟೆಲಿಗೆ ಹೋದ್ವಿ. ಚೈತ್ರಂಗೆ
ಅಷ್ಟು ಖುಷಿಯಾಗಿದೆ. ಅವ್ರ ಕೈಯಲ್ಲಿ ರಾಜೇಂದ್ರ ಸ್ವಾಮಿನೇ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಎಷ್ಟು ಖುಷಿ ನೋಡಿ. ಪಂಚಮುಖಿ ಆಂಜನೇಯ ಸ್ವಾಮಿಗಳು, ಪಂಚಮುಖಿ ಮಹಾಯಂತ್ರಗಳು ಪೂಜಾ ಆಗಿರಲು ಗರ್ಭಗುಡಿಯಲ್ಲಿ ಮಾತ್ರ ದೊರೆಯುತ್ತದೆ. ಗರ್ಭಗುಡಿಯಿಂದಲೇ ಪಂಚಮುಖಿ ಆಂಜನೇಯ ಸ್ವಾಮಿ ಕೈಗಾರಗಳು ದೇವಸ್ಥಾನ ಹೆಸರನ್ನು ಬಳಸಿ ಭಕ್ತರಿಗೆ ಮೋಸ ಮಾಡುವಂತಾಗಿರುತ್ತಾರೆ.
ಮುಂಜಾನೆ 6 ಗಂಟೆಯಿಂದ ಅವ್ರ ಪಾಪ ಹೇಳಿದ್ದಾರೆ ಹಸ್ಕೊಂಡೆಲ್ಲ ಮುಖ ನೋಡಿ ಟೆನ್ಷನ್ ಮುಖ ನೋಡಿ ಮಾಡೋ ನೋಡಿ ನಮ್ಮ ರೇಖಂಗೆ ಜೋಶ್ ಬಂದಿದೆ ನೋಡಿ ಊಟ ಹತ್ರ ಬಂದಾಗ ರೇಖಂಗೆ ಜೋಶ್ ಬಂದಿದೆ ನೋಡಿ ಪದ್ಮಜ ತುಂಬ ಹಸ್ಕೊಂಡಿದ್ದಾರೆ ಆಲ್ಮೋಸ್ಟ್
ವಿಶೇಷವಾಗಿ ಅಲ್ಲಿ ತುಂಬ ಜನ ಮಂತ್ರಾಲಯದ ಪ್ರಾಂಗಣದಲ್ಲಿ ತುಂಬ ಜನ ರಿಯಾಲಿಟಿ ಅಲ್ಲೇ ಮಲಗಿರ್ತಾರೆ, ಅಲ್ಲೇ ಇದು ಮಾಡಿರ್ತಾರೆ. ಯಾಕಂದರೆ ಆ ಸ್ಥಳ ಅಂದರೆ ಒಂಥರ ನೆಮ್ಮದಿ ವಾತಾವರಣ ಅಂತಲೇ ಹೇಳ್ಬೋದು. ಕೆಲವರು ಏನಂದರೆ ಫೋಟೋ ತೆಗಿದ್ದೆ ಯಾರು ಅಂಥವ್ರು ಮೋಸ್ಟ್ಲಿ ಅಲ್ಲೇ ಮಲಗಿರ್ತಾರೆ, ಅಲ್ಲೇ ರೆಸ್ಟ್ ಮಾಡ್ತಾಯಿದ್ರು. ಸೊ ನೀವು ಯಾಕಂದರೆ ನೀವು ಬರೋದು ಒಂದು ಸ್ವಲ್ಪ ಮುಂಚಿತವಾಗಿ ಇದ್ದರೆ ನೀವು ಒಂದು ತಿಂಗಳು ಮುಂಚೆನೇ ದಯವಿಟ್ಟು ಆನ್ಲೈನಲ್ಲಿ ಎಲ್ಲ ಕಡೆಯಲ್ಲಿದೆ ಅಲ್ಲಲ್ಲ ಚಪ್ಪಲ್ ಅಲ್ಲಿ ಚಪ್ಪಲೆಲ್ಲ ಬಿಟ್ಟಿದ್ದಾರೆ. ಅಲ್ವಾ? ಕಾಫಿ ಕುಡಿ. ಸ್ಟಾರ್ಟ್ ಮಾಡಿದಕ್ಕ.